ನೋಡಿ, ಇದೆಲ್ಲದರ ನಡುವೆ ಕೋಚಿಂಗ್ ಕ್ಲಾಸ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಪ್ರೊಫೆಸರ್ ಕುಲಕರ್ಣಿ ಅವರು ಹಂಚಿಕೆ ಮಾಡಿದ್ರು. ಪುಣೆಯಲ್ಲಿ ಕೋಚಿಂಗ್ ಕ್ಲಾಸ್ ಅನ್ನ ನಡೆಸ್ತಾ ಇದ್ರು. ಈ ಕೆಮಿಸ್ಟ್ರಿ ಪ್ರೊಫೆಸರ್ ಏನಿದ್ದಾನೆ ಕುಲಕರ್ಣಿ, ಆತನನ್ನ ಬಂಧಿಸಿ ಈಗ ತೀವ್ರ ವಿಚಾರಣೆ ಮಾಡುವಂತ ಕೆಲಸ ಒಂದ್ ಕಡೆ ಆಗ್ತಾ ಇದೆ. ಅದರ ಜೊತೆಗೆ ಈತ ಪುಣೆಯಲ್ಲಿ ಕೋಚಿಂಗ್ ಕ್ಲಾಸಸ್ ಅನ್ನ ನಡೆಸ್ತಾ ಇದ್ದ. ಕೆಮಿಸ್ಟ್ರಿ ಸಬ್ಜೆಕ್ಟ್ ನ ಪ್ರೊಫೆಸರ್ ಈತ. ಏಜೆಂಟ್ಗಳಿಬ್ಬರಿಗೆ ಭಾರಿ ಮೊತ್ತಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಈತ ಮಾರಾಟ ಮಾಡಿದ್ದ. ಮಹಾರಾಷ್ಟ್ರದಾದ್ಯಂತ ನೀಟ್ ಪ್ರಶ್ನೆ ಪತ್ರಿಕೆ ಹಂಚಿದ್ದಂತಹ ಆರೋಪಿ ಈತ, ಕಿಂಗ್ ಪಿನ್. ಕ್ಲಾಸ್ ಟೈಮ್ ನಲ್ಲೇನೆ ಪ್ರಶ್ನೆ ಉತ್ತರಗಳನ್ನ ಈತ ಡಿಕ್ಟೇಟ್ ಕೂಡ ಮಾಡ್ತಾ ಇದ್ದ. ಕೋಚಿಂಗ್ ಕ್ಲಾಸ್ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಪ್ರೊಫೆಸರ್ ಕುಲಕರ್ಣಿ ಹಂಚಿಕೆ ಮಾಡಿದ. ಪುಣೆಯಲ್ಲಿ ಕೋಚಿಂಗ್ ಕ್ಲಾಸಸ್ ಅನ್ನು ಕೂಡ ಈತ ನಡೆಸ್ತಾ ಇದ್ದ. ಕೆಮಿಸ್ಟ್ರಿ ಪ್ರೊಫೆಸರ್ ಏಜೆಂಟ್ಗಳಿಬ್ಬರಿಗೆ ಭಾರಿ ಮೊತ್ತಕ್ಕೆ ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಈತ ಮಾರಾಟ ಮಾಡಿದ. ಮಹಾರಾಷ್ಟ್ರದಾದ್ಯಂತ ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಈತ ಹಂಚಿದ್ದ ಆರೋಪಿ. ಕ್ಲಾಸ್ ಟೈಮ್ನಲ್ಲಿ ಪ್ರಶ್ನೆ ಉತ್ತರಗಳನ್ನ ಈತ ಡಿಕ್ಟೇಟ್ ಕೂಡ ಮಾಡ್ತಾ ಇದ್ದ. ಅದನ್ನ ತಮ್ಮ ನೋಟ್ ಬುಕ್ಗಳಲ್ಲಿ ಬರೆದುಕೊಂಡಿದ್ರು. ಆ ಕೈ ಬರಹದ ಪ್ರಶ್ನೋತ್ತರಗಳೇನಿದೆ ಅದು ಎಲ್ಲವೂ ಕೂಡ ಈ ನೀಟ್ ಪ್ರಶ್ನೆ ಪತ್ರಿಕೆ ಏನಿರುತ್ತೆ, ಕ್ವಶನ್ ಪೇಪರು, ಅದಕ್ಕೆ ಹೋಲಿಕೆ ಆಗ್ತಾ ಇತ್ತು, ಅಂದ್ರೆ ಹೊಂದಿಕೆ ಆಗ್ತಾ ಇತ್ತು. ಒಂದೊಂದು ಕಡೆ ಈಗ ಆಲ್ರೆಡಿ ದೇಶಾದ್ಯಂತ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ನಡೆದಿರುವಂತಹ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದಿಗಿಳಿದು ಪ್ರೊಟೆಸ್ಟ್ಗಳನ್ನು ಮಾಡುವಂತಹ ಕೆಲಸ ಆಗ್ತಾ ಇದೆ. ಬಟ್ ಬೇಸರದ ವಿಚಾರ ಏನು ಅಂತಂದ್ರೆ, ನಾ ಹೇಳ್ತಾ ಇದ್ನಲ್ಲ, ಒಂದು ಎಕ್ಸಾಮ್ ಅಟೆಂಡ್ ಮಾಡಿದಂತಹ ವಿದ್ಯಾರ್ಥಿಗಳ ಮೈಂಡ್ ಸೆಟ್ ಹೇಗಿರುತ್ತೆ, ಬಿಕಾಸ್ ತಮ್ಗೊಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ, ತಮ್ಗೆ ಎಷ್ಟು ರ್ಯಾಂಕಿಂಗ್ ಬರುತ್ತೆ. ಬಟ್ ಯಾವಾಗ ಈ ಥರದೊಂದು ಅಕ್ರಮದಿಂದಾಗಿ ಈಗ ಮತ್ತೆ ರೀ ಎಕ್ಸಾಮ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಇನ್ನೊಂದ್ಸಲ ಎಕ್ಸಾಮ್ ಬರೀಬೋದು, ಇಲ್ಲ ಅಂತಲ್ಲ. ಬಟ್ ಆದರೆ ತಾವು ಹಾಕ್ದಂಥ ಎಫರ್ಟು ಜೊತೆಗೆ ಅವರು ಹಗಲು ರಾತ್ರಿ ಕಷ್ಟಪಟ್ಟು ಪ್ರಿಪೇರ್ ಆಗಿರ್ತಾರೆ. ಏಕಾಏಕಿ ಈ ಥರ ಪ್ರೊಫೆಸರ್ಗಳು ಅಥವಾ ಈ ಥರದ ಆರೋಪಿಗಳು ಮಾಡುವಂಥ ತಪ್ಪಿನಿಂದಾಗಿ ಅವರ ಜೀವನದ ಮೇಲೆ ಅದು ಪರಿಣಾಮ ಬೀರುತ್ತೆ. ಹೀಗಾಗಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಇನ್ನೂ ಕೂಡ ಒಂದು ರೀತಿ ಡಿಪ್ರೆಷನ್ಗೆ ಹೋಗಿದ್ದಾರೆ, ಅಂದರೆ ಮೆಂಟಲಿ ಅಷ್ಟು ಡಿಸ್ಟರ್ಬ್ ಆಗಿದ್ದಾರೆ. ಈಗ ಅದರ ಒಂದು ಎಕ್ಸಾಂಪಲೇ ನಾವು ನೋಡ್ತಾ ಇರೋದು. ಈಗೇನು 4 ಜನ ಪಾಪ ಸುಸೈಡ್ ಮಾಡ್ಕೊಂಡಿದ್ದಾರಲ್ಲ, ಎಲ್ಲೆಲ್ಲಿ ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ NTA ವಿರುದ್ಧ ವ್ಯಾಪಕವಾದಂಥ ಪ್ರತಿಭಟನೆಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಆಮೇಲೆ ಈತ ಪ್ರೊಫೆಸರ್ ಕುಲಕರ್ಣಿ ಏನಿದಾನಲ್ಲ, ಈತ ಹೆಂಗೆ ಇದನ್ನು ಹಂಚಿಕೆ ಮಾಡಿದ, ಜೊತೆಗೆ ಆತ ಹೇಗೆ ತನ್ನ ಕೋಚಿಂಗ್ ಕ್ಲಾಸಸ್ಸಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ತೀವ್ರ ವಿಚಾರಣೆಯನ್ನು ನಡೆಸುವಂಥ ಕೆಲಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಸ್ಪೆಷಲ್ ಡೆಸ್ಕ್ನಿಂದ ಚಂದ್ರಮೋಹನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ಈಗ ಮೊದಲಿಗೆ 7 ಮಂದಿಯನ್ನ ಬಂಧಿಸಲಾಗಿತ್ತು, ಈಗ ಮತ್ತೆ ಇಬ್ಬರನ್ನ ಲಾಕ್ ಮಾಡೋದ್ರ ಮೂಲಕ ಒಟ್ಟು 9 ಮಂದಿಯನ್ನ ಈ ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ CBI ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಏನ್ ಡೀಟೇಲ್ಸ್ ಇದೆ ಈಗ? ಪ್ರಭು, ಏನಂದ್ರೆ ಇದುವರೆಗೆ ಸುಮಾರು 9 ಜನರನ್ನ ಬಂಧಿಸಿದ್ದು, 7 ಜನರಿಗೆ ಈಗಾಗಲೇ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಇನ್ನ ಇಬ್ಬರನ್ನ ಟ್ರಾನ್ಸಿಟ್ ಮೇಲೆ, ಅಂದ್ರೆ ಅವರು ಪುಣೆಯಲ್ಲಿ ಬಂಧನ ಆಗಿದ್ದು, CBI ಅಧಿಕಾರಿಗಳು ಟ್ರಾನ್ಸಿಟ್ ಮೇಲೆ ಅವರನ್ನ ದೆಹಲಿಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆಗಳಿವೆ. ಮತ್ತೆ ಅದಾದ ಬಳಿಕ ಅವರನ್ನ ಸಹ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ಳುವ, CBI ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿವೆ. ಇದನ್ನೆಲ್ಲ ಒಂದು ಪಕ್ಕಕ್ಕಿಟ್ಟು ನೋಡೋದಾದ್ರೆ, ಇವರು ಯಾವ ರೀತಿಯ ಒಂದು ಅಕ್ರಮ ಮಾಡ್ತಾ ಇದ್ರು ಅಂದ್ರೆ, ಅವರದ್ದೇ ಆದ ಒಂದು ವಾಟ್ಸ್ಆಪ್ ಗ್ರೂಪ್ ಗಳನ್ನ ಮಾಡ್ಕೊಂಡಿದ್ರು. ವಾಟ್ಸ್ಆಪ್ ಗ್ರೂಪ್ ಗಳನ್ನ ಮಾಡ್ಕೊಂಡು ಅದರಲ್ಲಿ PDF ಫೈಲ್ ಅಂತ ಏನಿರುತ್ತೆ, ಅದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ PDF ಫೈಲ್ ಗಳನ್ನ ಪ್ರತಿಯೊಬ್ಬ ಯಾರು ದುಡ್ಡು ಕೊಟ್ಟಿರ್ತಾರೆ ಅವರಿಗೆ, ಆ ವಿದ್ಯಾರ್ಥಿಗಳಿಗೆ ವಾಟ್ಸ್ಆಪ್ ಗ್ರೂಪ್ ಮೂಲಕ ಹಂಚಿಕೆ ಮಾಡ್ತಾ ಇದ್ರು. ಅವರಿಗೆ ಆ ಏನ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಏನಿರ್ತೈತಿ, ಈ ಪಾಸ್ವರ್ಡ್ ಅನ್ನ ಕಳಿಸಿ, ಈ ಪಾಸ್ವರ್ಡ್ ಅನ್ನ ನೀವು ಒತ್ತಿದ್ರೆ ಮಾತ್ರನೇ ಏನು ಒಂದು PDF ಫೈಲ್ ಓಪನ್ ಆಗುತ್ತೆ ಅಂತ. ಇದನ್ನೆಲ್ಲ ಒಂದ್ ಕಡೆ ಇಟ್ಟು ನೋಡ್ತಾ ಇದ್ರೆ, ಈಗಾಗಲೇ ದೇಶದಲ್ಲಿ ಈ ನೀಟ್ ಅಕ್ರಮಕ್ಕೆ, ಯಾಕಂದ್ರೆ ಇವರು ನೀಟ್ NTA ಅಂತ ಏನಿದೆ, ಈ ಅಧಿಕಾರಿಗಳು ಅಯೋಗ್ಯರು, ಅಧಮರು ಅಂತ ಕರಿಬೇಕು. ಯಾಕಂದ್ರೆ ಇವರ ಒಂದು ಅಕ್ರಮದಿಂದಾಗಿ ಮತ್ತೆ ಪೇಪರ್ ಲೀಕ್ ಆಗಿರೋದ್ರಿಂದಾಗಿ ದೇಶದಲ್ಲಿ 4 ಜನ ಅಮೂಲ್ಯ ಜೀವಗಳು ಬಲಿಯಾಗಿವೆ. ಇದರ ಕುರಿತು ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ್ದಾರೆ. ಬಹುಶಃ ರಾಹುಲ್ ಗಾಂಧಿ ಅವರು ಹೇಳಿರುವಂತಹ ಮಾತು ಎಲ್ಲರೂ ಒಪ್ಪಲೇಬೇಕು. ಯಾಕಂದ್ರೆ
ಅವರು ಯಾರು ಸಹ ಸೂಸೈಡ್ ಮಾಡ್ಕೊಂಡಿಲ್ಲ, ವ್ಯವಸ್ಥೆಯೇ ಅವರನ್ನ ಕೊಲೆ ಮಾಡಿದೆ. ರಾಹುಲ್ ಗಾಂಧಿ ಅವರು ಇದೇ ಮಾತನ್ನ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ಮಾತನ್ನ ನಾವೆಲ್ಲರೂ ಒಪ್ಕೊಬೇಕು. ಯಾಕಂದ್ರೆ ಒಂದು UPSC ಅನ್ನೋ ಒಂದು ಪರೀಕ್ಷೆ ಇರುತ್ತೆ. ಈ UPSC ಅನ್ನೋದು 1171 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದೆ. ಇದುವರೆಗೆ ಇತಿಹಾಸದಲ್ಲಿ ಒಮ್ಮೆಯೂ ಸಹ ಪೇಪರ್ ಲೀಕ್ ಆಗಿರಲಿಲ್ಲ. ಆದ್ರೆ ನೀಟ್ ಅಸ್ತಿತ್ವಕ್ಕೆ ಬಂದು ಕೇವಲ 7 ವರ್ಷ ಆಗಿರೋದು. 7 ವರ್ಷದಲ್ಲಿ 2 ಬಾರಿ ಪೇಪರ್ ಲೀಕ್ ಆಗಿದೆ. 2024ರಲ್ಲಿ ಇದೇ ರೀತಿ ನೀಟ್ ಪೇಪರ್ ಲೀಕ್ ಆಗಿತ್ತು. ಆಗಲೂ ಸಹ ಹಲವು ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ರು. ಆಗಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು ಇವರು. ಆಗ ಎಚ್ಚೆತ್ತುಕೊಳ್ಳದ ಪರಿಣಾಮ 2026ರಲ್ಲಿ ಮತ್ತೆ ಇದೇ ರೀತಿಯಾಗಿ ಪೇಪರ್ ಲೀಕ್ ಆಗಿದೆ. ಈ ಪೇಪರ್ ಲೀಕ್ ನಿಂದ 4 ಜನ, ಒಂದಲ್ಲ ಎರಡಲ್ಲ 4 ಜನ ವಿದ್ಯಾರ್ಥಿಗಳು, ಅಂದ್ರೆ ಆ ವಿದ್ಯಾರ್ಥಿಗಳ ಸ್ಥಾನದಲ್ಲಿ ನಾವು ನಿಂತು ನೋಡಿದ್ರೆ, ಯಾಕಂದ್ರೆ ನೀಟ್ ಪರೀಕ್ಷೆ ಅನ್ನೋದಾಗಿರ್ಲಿ, UPSC ಅನ್ನೋದಾಗಿರ್ಲಿ, ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಲಿ, ಅಷ್ಟು ಸುಲಭವಾಗಿ ಪಾಸ್ ಮಾಡಲು ಸಾಧ್ಯವಿಲ್ಲದಂತು. ಎಷ್ಟೋ ದಿನ ರಾತ್ರಿಗಳು, ಎಷ್ಟೋ ಹಗಲುಗಳು, ಎಷ್ಟೋ ಕನಸುಗಳನ್ನ ಬದಿಗಿಟ್ಟು, ತಮ್ಮ ಆಸೆ ಆಕಾಂಕ್ಷೆಗಳನ್ನ ಬದಿಗಿಟ್ಟು ವಿದ್ಯಾರ್ಥಿಗಳು ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗಿರ್ತಾರೆ. ಅವರ ಕಷ್ಟ ಏನು ಅನ್ನೋದು ಇವರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಇವರು ಎಲ್ಲೋ ಒಂದು ಕಡೆ ಸೂಕ್ತ ಆಯಕಟ್ಟಿನ ಪ್ರದೇಶಗಳಲ್ಲಿ ಕುಳಿತುಕೊಂಡಿರುವಂತಹ ಅಧಿಕಾರಿಗಳಿಗೆ ಅವರಿಗೆ ಹಣದ ಆಸೆ ಬಿಟ್ಟರೆ ಬೇರೆ ಯಾವ ರೀತಿಯಾದಂತಹ ಒಂದು ಜವಾಬ್ದಾರಿ ಇಲ್ಲ ಅನ್ನೋದು ಪದೇ ಪದೇ ಪೇಪರ್ ಲೀಕ್ ಆಗ್ತಾ ಇರೋದ್ರಿಂದ, ಅಂದ್ರೆ ನೀವು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದ್ರೆ ಅದರಿಂದ ಅಂತಹ ಒಂದು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರಲ್ಲ. ಆದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ UPSC, ನೀಟ್ ಅಥವಾ KPSC ಈ ರೀತಿಯಾದಂತಹ ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ ಆದ್ರೆ ಅದು ಹಲವಾರು ಆಕಾಂಕ್ಷಿಗಳ ಒಂದು ಭವಿಷ್ಯವನ್ನೇ ಬದಲಾಯಿಸಿಬಿಡುತ್ತೆ. ಇಂತಹ ಪರೀಕ್ಷೆಯನ್ನ ನಡೆಸಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಮಾಡ್ಬೇಕಾಗಿತ್ತು. ಆದ್ರೆ ಇವರು ಪದೇ ಪದೇ ಈ ರೀತಿ ಮಾಡಿರೋದ್ರಿಂದ ಬಹುತೇಕ ಧರ್ಮೇಂದ್ರ ಪ್ರಧಾನ್ ಅವರು 2024ರಲ್ಲಿ ಪೇಪರ್ ಲೀಕ್ ಆಗಿದ್ದನ್ನ ಮುಂಚೆ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಯಾಕಂದ್ರೆ ಈಗ ಪೇಪರ್ ಲೀಕ್ ಆದ ಬಳಿಕ ಮುಂದಿನ ವರ್ಷದಿಂದ ನಾವು ಯಾವುದೇ ರೀತಿಯಾದಂತಹ ಕೈ ಬರಹದ ಅಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ನೀಡಿ ನಾವು ಪರೀಕ್ಷೆ ಮಾಡಲ್ಲ, ಅದರ ಬದಲಿಗೆ ಕಂಪ್ಯೂಟರ್ ಮೂಲಕ ನಾವು ಪರೀಕ್ಷೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. 2024ರಲ್ಲಿ ಪೇಪರ್ ಲೀಕ್ ಆದಾಗಲೇ ಎಚ್ಚೆತ್ತುಕೊಂಡಿದ್ರೆ ಬಹುಶಃ ಇವತ್ತು ಈ ರೀತಿಯಾದಂತಹ ಒಂದು ಸಂದರ್ಭ ಉದ್ಭವಿಸ್ತಾ ಇರಲಿಲ್ಲ ಪ್ರಭು.